ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತೀನಿ. ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇದು ಇವತ್ತು ನಾನು ಶುರು ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು. ಇವತ್ತು ಎಲ್ಲೂ ಹೋಗ್ತಾ ಇದ್ದೀವಿ ಅಂತ ಎಲ್ಲ ತೋರಿಸ್ತೀನಿ. ಎಂತಕ್ಕೆ ರೆಡಿಯಾಗಿದ್ದೀವಿ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 6:50 ಆಗಿದೆ. ನಾನು ಎದ್ದಿದ್ದು 5:20 ಏನೋ ಆಗಿತ್ತು. ಎಂತಕ್ಕೆ ಇಷ್ಟು ಬೇಗ ಎದ್ದು ಹೀಗೆಲ್ಲ ರೆಡಿಯಾಗಿದ್ದೀವಿ ಅಂತ ಹೇಳ್ತೀನಿ. ಮತ್ತು ಈ ವ್ಲಾಗ್ ನಾನು ಎಂತಕ್ಕೆ ಮಾಡ್ತಾಯಿದ್ದೀನಿ ಇವತ್ತು ಅಂತಲೂ ಹೇಳ್ತೀನಿ. ಇವತ್ತೊಂದಿನ ವ್ಲಾಗ್ನ ನಾನು ಟೇಕ್ ಓವರ್ ಮಾಡ್ತಾಯಿದ್ದೀನಿ. ಬಿಕಾಸ್ ಸ್ವಲ್ಪ ಪ್ರೋಗ್ರಾಮ್ಸ್ ಇದೆ ಇವತ್ತು ಮನೇಲಿ. ಒಂದು ಚಿಕ್ಕ ಪ್ರೋಗ್ರಾಮ್ ಇದೆ, ಅದಕ್ಕೆ ಸ್ವಲ್ಪ ಓಡಾಡೋದೆಲ್ಲ ವ್ಲಾಗ್ ಮಾಡೋಕ್ಕೆ ಹಂಗಾಗಿಲ್ಲ. ಸೊ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತೊಗೋತೀನಿ ಅಂತ ಹೇಳಿದ್ದೀನಿ. ಸೊ ಅವರು ರೆಡಿಯಾಗೋಕ್ಕೆ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ನಾನು ಸ್ವಲ್ಪ ಬೇಗ ಎದ್ದು ಬೇಗ ಮುಗಿಸ್ಕೊಂಡೆ ಸ್ನಾನ ಎಲ್ಲ. ಇವಾಗ ರೆಡಿಯಾಗಿ ಸೊ ಈಗ ಅವ್ರು ಬಂದ ತಕ್ಷಣ ರೆಡಿಯಾಗಿ ಊರಿಗೆ ಹೊರಡಬೇಕು. ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕ್ಲೀನಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಇಲ್ಲ. ಮತ್ತು ಏನಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ, ಬಿಕಾಸ್ ಇವತ್ತು ಸಂಡೇ. ಸೊ ನಾವು ಯಾವಾಗಲೂ ಹೋಗ್ತಿದ್ದೆ ಸ್ಯಾಟರ್ಡೆ, ಇವತ್ತು ಸಂಡೇ ಆಗಿದೆ. ಸಂಡೇ ಇವತ್ತೇ ಬೆಳಿಗ್ಗೆನೇ ಹೋಗಿ ಸಂಜೆ ಬಂದುಬಿಡ್ಬೇಕು ಬೆಂಗಳೂರಿಗೆ. ಸೊ ಏನಕ್ಕೆ ಇಷ್ಟೊಂದು ಅರ್ಜೆಂಟಾಗಿ ಬರ್ತಾಯಿದ್ದೀವಿ ಅಂತ ಎಲ್ಲ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಅಮ್ಮನೂ ರೆಡಿಯಾಗಿ ಬಂದರು. ಇಬ್ಬರು ಹೋಗ್ತಾ ಇದ್ದೀವಿ ಈಗ. ಅಪ್ಪ ನಮ್ಮನ್ನು ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡ್ತಾರೆ. ಅಪ್ಪ ನಿಧಾನಕ್ಕೆ ಮಧ್ಯಾಹ್ನಕ್ಕೆ ಬರ್ತಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವಾಗ ಹೋಗ್ಬೇಕು. ಸೊ ಬಸ್ ಹೆಂಗಿರುತ್ತೋ ರಶ್ ಇರುತ್ತೋ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಆಗಿರೋದ್ರಿಂದ ಹೋಗಲ್ಲ. ಬಸ್ ಸ್ಟಾಪಿಗೆ ಬಂದ್ವಿ, ಬಸ್ಸೇ ಇಲ್ಲ. ಕಾಯ್ತಾ ಇದ್ದೀವಿ, ಬಸ್ ಯಾವುದು ಇನ್ನೂ ಬಂದೇ ಇಲ್ಲ. 2 ಮಿನಿಟ್ಸ್ ಆಯಿತು ಬಂದು. ಅಪ್ಪ ಬಿಟ್ಬಿಟ್ಟು ಮನೆಗೆ ಹೋದರು. ಅವ್ರು ರೆಡಿಯಾಗಿ ಅವ್ರ ಡ್ಯೂಟಿಗೆ ಹೋಗಿ ಮುಗಿಸ್ಕೊಂಡು ಬರ್ತಾರೆ. ಫ್ರೆಂಡ್ಸ್ ಆರ್ಚೆಟ್ರಿಗೆ ಬಂದು ಆರಾಮಾಗಿ ಆರ್ಚೆಟ್ರಿಗೆ ಬಸ್ಸು ಬರ್ತಿದೆ, ನಿಲ್ಲಿಸ್ತಾನೆ ಇಲ್ಲ ಇಲ್ಲಿ. ಸೊ ನಾನು ಹೋಗ್ತೀವಿ. ಅಲ್ಲಿಂದ ಏನೋ ಬರ್ತೀವಿ, ಇಲ್ಲಿಂದ ಏನೋ ಹೋಗೋದು. ಯಾವ ಬಸ್ಸು ನಿಲ್ಲಿಸ್ತಾನೆ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಯಾವ್ದು ನಿಲ್ಲಿಸ್ತಾರೆ. ನಾನು ಕೈ ಓಡ್ಕೊಳ್ತೀನಿ, ನಿಲ್ಲಿಸ್ತಾನೆ ಇಲ್ಲ. ಯಾವ ಬಸ್ಸು ಬರ್ತಾನೆ ಇಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಬಸ್ಸು ತುಂಬಾ ರಶ್ ಇತ್ತು. ಸೊ ಬೆಳಿಗ್ಗೆ ಬಂದಿದ್ರು ರಶ್ ಇತ್ತು. ನಮ್ಗೆ ಹೆಂಗೋ ಹೋಗ್ತಾ ಸೀಟ್ ಸಿಕ್ತು. ಅಮ್ಮ ನಾನು ಕೂತಿದ್ವಿ. ಅಮ್ಮ ಸ್ವಲ್ಪ ನಿದ್ದೆ. ಫ್ರೆಂಡ್ಸ್ ಬಸ್ ಹಿಡ್ಬಿಟ್ಟು ಬಂದ್ವಿ. ಇಷ್ಟ ಆಗೋಗ್ಬಿಟ್ಟು ಅಲ್ಲಿಂದ ಜರ್ನಿ ಮಾಡಲಿಕ್ಕೆ ಬಂದಿದ್ವಿ. ಜ್ಯೂಸ್ ಮಾಡ್ಕೊಂಡು ಅಂತ ಇದ್ದಾರೆ. ಅಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ. ಫುಲ್ಲು ಬಿಸಿಲು ಫ್ರೆಂಡ್ಸ್, ಸಖತ್ ಬಿಸಿಲು. ಮಂಡ್ಯದಲ್ಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ. ತುಂಬ ಕೆಲಸ ಇತ್ತು ಮಧ್ಯದಲ್ಲಿ. ಹಾಗಾಗಿ ಇನ್ನೂ ಊರಿಗೆ ಹೋಗಿಲ್ಲ. ಕೆಲಸ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು. ಜ್ಯೂಸ್ ಬಂತು. ಕುಡೀರಿ, ಜ್ಯೂಸ್ ಕುಡಿಯೋಣ. ಫ್ರೆಂಡ್ಸ್ ಇವಾಗ ಬಟ್ಟೆ ಅಂಗಡಿಗೆ ಬಂದ್ವಿ. ಯಾಕಂದರೆ ಬಟ್ಟೆ ತೊಗೊಳಕ್ಕೆ ಯಾರಿಗೆ ಏನಕ್ಕೆ ತೊಗೋತಾ ಇದ್ದೀವಿ ಅಂತ ಎಲ್ಲ ಹೇಳ್ತೀನಿ. ಇವಾಗ ಹೇಳ್ಬಿಟ್ರೆ ಅದು ಒಂಥರ ಸರ್ಪ್ರೈಸ್ ಆಗಲ್ಲ. ಸೊ ಹಾಗಾಗಿ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ. ಅಮ್ಮ ಬಟ್ಟೆ ನೋಡ್ತಾ ಇದ್ರು. ಬಂದೀನಿ. ಈಗ ಫ್ಯಾನ್ ಹಾಕಿದ್ರು. ಅಂಗಡಿಗೆ ಹೋಗಿ ಫ್ಯಾನು ಅವ ತಗೊಂಡು ನಿಂತಿದ್ದೀವಿ. ಬಟ್ಟೆ ಇನ್ನೂ ತೋರಿಸಿಲ್ಲ, ತೋರಿಸ್ತಾರೆ. ಇದು ತೊಗೊಂಡು ಸ್ವಲ್ಪ ನಾನು ಚಪ್ಪಲಿ ಅಂಗಡಿಗೆ ಹೋಗ್ಬೇಕು. ಹೋಗ್ಬಿಟ್ಟು ಊರಿಗೆ ಹೋಗೋದು ಅಷ್ಟೇ. ಏನು ಕೆಲಸ ಇಲ್ಲ. ಎಲ್ಲ ಮುಗೀತು. ಆಲ್ಮೋಸ್ಟ್ 2 ಕೆಲಸ ಅಷ್ಟೇ ಇರೋದು. ಅದು ಮುಗಿಸ್ಕೊಂಡು ಹೋಗೋದೆ. ಫ್ರೆಂಡ್ಸ್ ಮಂಡ್ಯದಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಂಡ್ಯದಿಂದ ಒಳಗಡೆಗೆ ಬಸ್ಸಲ್ಲಿ ಬಂದ್ವಿ. ಆಮೇಲೆ ಅಣ್ಣ ಬಂದ. ಅವ್ರ ಜೊತೆ ಇವಾಗ ಗಾಡೀಲಿ ಹೋಗ್ತಾ ಇದ್ದೀವಿ. ಅಮ್ಮ ಏನೋ ತರಕ್ಕೆ ಹೋಗಿದ್ದಾರೆ. ಖಾರ ಏನೋ ಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ನಿಂತಿದ್ದೀವಿ ಇಲ್ಲಿ ರೋಡಲ್ಲಿ. ಸಖತ್ ಬಿಸಿಲು ಬೇರೆ. ಅಣ್ಣ ನೀನು ಯಾವಾಗ ಬಂದ ಊರಿಗೆ? ನಾನು ನೆನ್ನೆ ಈವ್ನಿಂಗ್. ನೆನ್ನೆ ಬಂದಂತೆ. ಚಿತ್ರನಲ್ಲಿ ದೇವಸ್ಥಾನದಲ್ಲಿ ಫ್ರೆಂಡ್ ಫಂಕ್ಷನ್ನು. ಜನ ಎಲ್ಲ ಅದಕ್ಕೆ ಕಾರಲ್ಲೆಲ್ಲ ಒದ್ದಾಡ್ತಾ ಇದ್ದಾರೆ.
ಫ್ರೆಂಡ್ಸ್ ನಮ್ಮ ಅಣ್ಣನೂ ಎಂತ ಊರಿಗೆ ಬಂದಿದ್ದಾನೆ ಅಂತ ಎಲ್ಲ ಆಮೇಲೆ ಹೇಳ್ತೀನಿ. ಏನು ಎಲ್ಲ ಸೇರ್ತಾ ಇದ್ದೀವಿ ಅಂತ ಅನ್ಕೋಬೋದು, ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿ. ಫ್ರೆಂಡ್ಸ್, ಇದು ನಮ್ಮ ಊರ ಹತ್ರ ಇರೋ ಚಿಕ್ಕನಹಳ್ಳಿ ಅಮ್ಮನ ದೇವಸ್ಥಾನ ಅಂತ ಮಾಡ್ತಾರೆ. ಏನೋ ಫಂಕ್ಷನ್ ಇತ್ತು ಇವತ್ತು, ಎಲ್ಲ ಜನ ಎಲ್ಲ ತುಂಬಿಕೊಂಡಿದ್ರು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಊರಿಗೆ ಬಂದಾಗ ಬರೋಕ್ಕೆ ಆಗಲ್ಲ ಈ ದೇವಸ್ಥಾನಕ್ಕೆ. ಅಮಾವಾಸ್ಯೆ ಒಮ್ಮೆಲೆಲ್ಲ ಪೂಜೆ ಚೆನ್ನಾಗಿರುತ್ತೆ. ಸಂಡೇ ಅಂದರೆ ಇಲ್ಲಿ ಚೌಕಿಗಳಿದಾರಲ್ಲ ಎಲ್ಲ ಬೀಗ್ರೂಟ ನಾನ್ ವೆಜ್ನವ್ರಿಗೆ ಮಸ್ತ್ ಟೇಸ್ಟ್ ಇದೆ. ಎಲ್ಲ ಬಂದಿದ್ರು ಫಂಕ್ಷನ್ಗೆ. ಹೆಣ್ಮಾಡಿ ಇವಾಗ ಊರಿಗೆ ಹೋಗ್ತಾ ಇದ್ವಿ. ನಾಯಿಗಳ ಮಕ್ಕಳು ನಮ್ಮ ಗಡಪ್ಪನ ಬೈಕ್ ಸೂಪರ್ ಆಗೈತೆ. ಒಂದು ಅಕ್ಷರ ಸೇಲ್ ಮಾಡ್ತೀವಿ ನೋಡಿ, ಯಾರು ನಾವು ಗಾಡಿ ಯಾರು ತಗೊಳ್ಳಲ್ಲ ರೆಡಿಯಪ್ಪ. ಬಾರಿ KTM ಇದು. ಈರುಳ್ಳಿಯವರು ತಗೋತಾರೆ ಅಷ್ಟೇ, ಈರುಳ್ಳಿಯವರು ತಗೊಳಕ್ಕೆ. ನಮ್ಮ ಗಡಪ್ಪ ಹಂಗಾದ್ರು 100-200. ಫ್ರೆಂಡ್ಸ್ ಮನೆಗೆ ಬಂದ್ವಿ. ಸೊ ದೊಡ್ಡಮ್ಮನ ಮನೆಗೆ ಹೋಗಿ ತಿಂಡಿ ತಿಂದ್ಕೊಂಡು ತಿಂದಿದ್ದೆ ನಾವು 1 ಗಂಟೆ 1 ಕಾಲು ಆಗಿತ್ತು. ಸೊ ಬೆಂಗಳೂರಿಂದ ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲೆಲ್ಲ ಸುತ್ತಾಡಿಕೊಂಡು ಊರಿಗೆ ಬರೋಷ್ಟು 1 ಗಂಟೆ ಆಗೇ ಹೋಯಿತು. ತಿಂಡಿ ತಿಂದ್ಕೊಂಡು ನೆಕ್ಸ್ಟು ಅಜ್ಜಿ ಮನೆಗೆ ಬಂದ್ವಿ. ಯಾಕಂದರೆ ಅಜ್ಜಿ ಮನೇಲಿ ತಾನೇ ಏನೋ ಫಂಕ್ಷನ್ ಇರೋದು. ಸೊ ಹಾಗಾಗಿ ಏನು ಫಂಕ್ಷನ್ನು ಎಲ್ಲ ಹೇಳ್ತೀನಿ. ಇವಾಗ ಎಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಯ್ಯೋ ಅಕ್ಕ ಹೋಗೆ ಹೇಳ್ತಾ ಇದ್ದೇನೆ ನನ್ನ ಹತ್ರಕ್ಕೆ ಬರೋಕ್ಕೆ. ನೋಡಿ ಗಾಯ್ಸ್, ಇಲ್ಲೇ ಐತೆ ಚಡ್ಡಿ. ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಇವರು. ನಾವು ಎಳ್ನೀರು ಕೊಟ್ಬಿಟ್ಟು ಇಲ್ಲಿ ನನ್ನ ಅಕ್ಕ ಸೆಕೆ ಐತದೆ ಬೇಡಪ್ಪ ಪೂಜೆ ಮಾಡಿಬಿಟ್ಟು ಧರಿಸ್ಬಿಟ್ಟು. ಫ್ರೆಂಡ್ಸ್, ಇವಾಗ ಫಂಕ್ಷನ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಇವತ್ತು 12th ಮೇ ಆಗಿರೋದ್ರಿಂದ, ಅದು ಸಂಡೇ ಆಗಿರೋದ್ರಿಂದ ಇವತ್ತು ಮದರ್ಸ್ ಡೇ. ದೆನ್ ಇನ್ನೊಂದು ಸ್ಪೆಷಲ್ ಏನು ಅಂದರೆ ನಮ್ಮ ಪ್ರಣವ್ದು ಇವತ್ತು ಬರ್ಡೇ. ಸೊ ಹಾಗಾಗಿ ನಾವೆಲ್ಲ ಊರಿಗೆ ಬಂದಿರೋದು ಅವ್ನ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ. ಸೊ ಇದು ಅವ್ನ ಫಸ್ಟ್ ಇಯರ್ ಸೆಲೆಬ್ರೇಷನ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಾವು ಬೆಂಗಳೂರಿಂದ ಊರಿಗೆ ಬಂದಿದ್ದು. ಸೊ ಅದೊಂದೇ ಕಾರಣಕ್ಕೋಸ್ಕರ ಬಂದಿದ್ದು. ದೆನ್ ಇವತ್ತೇ ಮದರ್ಸ್ ಡೇ ಬಿದ್ದಿರೋದು ಕೂಡ ತುಂಬ ಸ್ಪೆಷಲ್ಲೇ. ಯಾಕಂದರೆ ನಾವು ಊರಲ್ಲಿ ಇರ್ಬೇಕಾದ್ರೆ ಯಾವತ್ತೂ ಮದರ್ಸ್ ಡೇ ಬಿದ್ದೇ ಇರಲಿಲ್ಲ. ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ, ಅಮ್ಮ ಎಲ್ಲ ಇರ್ತಾರೆ. ಸೊ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಕ್ಕೂ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಸೊ ಇವಾಗ ಅವರು ಬರ್ಡೇಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ನಾನು ಸುಮ್ಮನೆ ಕೂತಿದ್ದೀನಿ. ನಮ್ಮಮ್ಮ ಅವನನ್ನು ಎತ್ಕೊಂಡು ಕೂತವ್ರೆ. ಇವಳು ಇಲ್ಲಿ ಟಿವಿಲಿ ಸಾಂಗ್ ಹಾಕ್ಬಿಟ್ಟು ಇಲ್ಲಿ ಕುಣಿತವ್ರೆಳೆ. ಇವನು ಇಲ್ಲಿ ನೋಡಿಕೊಂಡು ನಗ್ತಾವನೆ. ಅಮ್ಮ ಅಡುಗೆ ಮಾಡೋಕ್ಕೆ ಇವ್ರ ಅಮ್ಮಂಗೆ ಇದು ಹೇಳ್ತಾ ಇದ್ದಾರೆ ಐಡಿಯಾಸು. ಅವರಮ್ಮ ಮಾಡ್ತಾ ಇದ್ದಾರೆ ಅಡುಗೆ ಮನೆ ಒಳಗಡೆ. ದೆನ್ ಇವನು ಇಲ್ಲಿ ಬರ್ಡೇ ಬಾಯ್ ಡ್ಯಾನ್ಸ್ ಮಾಡ್ಕೊಂಡು ಕೂತವನೆ. ಭಾರಿ ಅವತನ ಕಲ್ತಿದ್ದಾನೆ ಫ್ರೆಂಡ್ಸ್. ಏನು ತೊರಲೆ ಮಾಡ್ತಾನೆ ಗೊತ್ತಾ, ನನ್ನ ಹತ್ರಕ್ಕೆ ಬರಲ್ಲ ಅಂತಾನೆ. ಅವ್ರ ಅತ್ತೆ ಜೊತೆ ಚೆನ್ನಾಗಿ ಆಟಾಡ್ತಾವನೆ. ಇವಳು ಇಲ್ಲಿ ಡ್ಯಾನ್ಸ್ ಮಾಡ್ತಾವಳೆ. ಚಿನ್ನಿಲ್ಲಿ ಪ್ರಣೋ ವಾಟ್ ಇಸ್ ದಟ್? ಬಿಸ್ಕೆಟಾ? ಇದೇನಿದು? ಎಳ್ನೀರು ಕುಡಿದ್ರು ಫ್ರೆಂಡ್ಸ್. ಎಳ್ನೀರು ಕರೆ ಎಲ್ಲ ಬಟ್ಟೆಗೆ ಮಾಡವನೆ. ಫ್ರೆಂಡ್ಸ್, ಇವಾಗ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಮ್ಮ ಎಲ್ಲ ಸೇರಿಕೊಂಡು ಇಲ್ಲಿ ಸಾಂಬಾರು, ಇಲ್ಲಿ ಕಾಳು ಏನೋ ಇಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಇಲ್ಲಿ ಪಲ್ಯಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕೋಸು ಬೇಯಕ್ಕೆ ಹಾಕಿದ್ದಾರೆ. ಏನಮ್ಮ ಅಡುಗೆ ಇವತ್ತು? ಅಡುಗೆ ಅನ್ನ, ಸಾಂಬಾರು, ಪಲ್ಯ, ಆಮೇಲೆ ಹೆಸರು ಬೇಳೆ ಸ್ವೀಟು ಏನು ಡ್ರೈ ಜಾಮೂನ್ ಮಾಡ್ಕೊಂಡ್ಬಂದಿದ್ದೀನಿ. ಫ್ರೆಂಡ್ಸ್, ಬೆಂಗಳೂರಿಂದನೇ ಅಮ್ಮ ಮಾಡೋ ಡ್ರೈ ಜಾಮೂನ್ ಅಂದರೆ ಫ್ಯಾಮಿಲಿಲಿ ಎಲ್ಲರಿಗೂ ಇಷ್ಟ. ಸೊ ಡ್ರೈ ಜಾಮೂನ್ ಮಾಡ್ಕೊಂಡು ಬಂದಿದ್ದಾರೆ. ತೋರಿಸ್ತೀನಿ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಾಕ್ಸೇ ಸಿಗ್ತಾ ಇದೆ ನನಗೆ.
ಸೊ ಆಮೇಲೆ ಹೇಗೆ ಮಾಡ್ಕೊಂಬಂದಿದ್ದಾರೆ ಅದ್ರದ್ದು ವ್ಲಾಗ್ ಬೇಕು ಅಂದರೆ ಕೇಳಿ. ಬೇಕಾದ್ರೆ ಅಮ್ಮ ಹಾಕ್ತಾರೆ ಅದನ್ನು ಹೆಂಗೆ ಮಾಡಿದ್ರು, ಅಮ್ಮ ಯಾವ ಥರ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಕಮೆಂಟ್ ಬಾಕ್ಸ್ಗೆ ತಿಳಿಸಿ ಅವ್ರಿಗೆ. ಮಾಡಿ ತೋರಿಸೋದು. ಈಗ ಹುಣಸೆನೇನೋ ಕಿವುಚ್ತವೆ. ಬೆಂಗಳೂರಿನಲ್ಲಿ 32 ಡಿಗ್ರಿ 34 ಗಂಟೆ ಭಾಸವಾಗುತ್ತಿದೆ. ಭಾಗಾಂಶ ಮೋಡ. ಬ್ಯಾಂಗ್ಳೂರಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಯಾರೂ ಬಂದಿಲ್ಲ. ಸೊ ಹಾಗಾಗಿ ನಾನೇ ಟ್ರೈ ಮಾಡಿದೆ. ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ನಾನು ದೆನ್ ನಾನು ಪೂರ್ತಿ ಮಾಡ್ತಾಯಿದ್ದೀನಿ. ಕ್ರಾಸ್ ಆಗಿ ಫಸ್ಟು ಲೈನಾಗಿ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಆಮೇಲೆ ನಾವು ಅವಳು ಹಂಗೆ ಮಾಡಿದ್ರೆ ಸ್ಟ್ರೈಟಾಗಿ ಸುಮ್ಮನೆ ಮಾಡ್ಬಿಟ್ಟವಳು. ಆಮೇಲೆ ಮಾಡ್ಬೇಕಾದ್ರೆ ಕ್ರಾಸ್ ಮಾಡ್ಕೊಂಡಿರೋದು. ಬಿಕಾಸ್ ಗೊತ್ತುತ್ತೆ ನೋಡಿ, ಇಲ್ಲಿ ಈಗ ಗೊತ್ತುತ್ತೆ ಹಿಂಗೆ. ಅದಕ್ಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಡೆಕೋರೇಷನ್ ಎಲ್ಲ ಮುಗೀತು. ಫೈನಲಿ ಈ ಥರ ಬಂತು. ಏನಾಗಿದೆಯೋ ಗೊತ್ತಿಲ್ಲ. ಆ್ಯಕ್ಚುಲಿ ಬಂದಿದ್ದರೆ ಒಂದು ಎತ್ತಿರಲಿಲ್ಲ. ಸೊ ಹೇಗೋ ಮಾಡಿದ್ವಿ ಎಲ್ಲ. ಹ್ಯಾಪಿ ಬಂತು. ಕರೆಕ್ಟಾಗಿ ಬಲೂನ್ ಡಮ್ ಬಂತು. ನಾನು ಏನೂ ಮುಟ್ಲಿಲ್ಲ, ಅದೇ ಡಮ್ ಬಂದಿದ್ದು ಬಂತು. ಇಷ್ಟೇ. ಇವೆಲ್ಲ ಇಲ್ಲಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಮಾವ ಮ್ಯಾಚ್ ನೋಡ್ತಾ ಇದ್ದಾರೆ. ಇಲ್ಲಿ ಗೋಲ್ ನೋಡ್ತಾ ಇದ್ದಾರೆ. ಇವನು ಚಿತ್ರಾನ್ನಕ್ಕೆ ಮಾವಿನಕಾಯಿ ತಿರುತ್ತಾ ಇದ್ದಾರೆ. ಈ ಕಡೆ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಬಜ್ಜಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಜ್ಜಿ ಮೊಮ್ಮಗನ ಎತ್ಕೊಂಡವ್ರೆ. ರೆಡಿ ಆಗೋಕ್ಕೆ ಅಂತ ಬಂದ್ವಿ. ಸೊ ಮುಖ ತೊಳ್ಕೊಂಡಿದ್ದೀನಿ. ಸೊ ಇವಾಗ ರೆಡಿ ಆಗಬೇಕು. ಆಲ್ರೆಡಿ ಟೈಮ್ ಬಂದು 6:50 ಆಗಿದೆ. ಸೊ ಎಲ್ಲ ಲೇಟಾಗಿ ಬಂದಿದ್ದರಿಂದ ಚಿಕ್ಕಮ್ಮ ಎಲ್ಲ ಬಂದರು, ದೊಡ್ಡಮ್ಮನೂ ಬಂದರು. ಸೊ ಇವಾಗ ಶುರು ಮಾಡಬೇಕು. ಎಲ್ಲ ರೆಡಿ ಆಗ್ತಾಯಿದ್ರು. ಅಡುಗೆ ಎಲ್ಲ ಮುಗ್ದಿತ್ತು. ಸೊ ಅಡುಗೆ ಏನೇನು ಮಾಡಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಸೊ ಇವಾಗ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಫೈನಲಿ ರೆಡಿ ಆಗಿದ್ದಾಯಿತು. ಕೇಕ್ ಎಲ್ಲ ಕಟ್ ಮಾಡ್ಸೋಕ್ಕೆ ರೆಡಿ ಮಾಡಿದ್ದಾರೆ. ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ. ಅರ್ಜೆಂಟಲ್ಲಿ ಮಾಡ್ತಾ ಇದ್ದಾರೆ, ಯಾಕಂದರೆ ದೊಡ್ಡಪ್ಪ ಇರಲ್ಲ, ಅವರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಯಾವುದೋ ಫಂಕ್ಷನ್ಗೆ. ಸೊ ಅದಕ್ಕೋಸ್ಕರ ಬೇಗ ಕಟ್ ಮಾಡ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಎಲ್ಲ ರೆಡಿ ಆಗ್ತಾಯಿದ್ರು. ಸೊ ನನ್ನೆಲ್ಲ ರೆಡಿಯಾಗಿ ಮುಗೀತು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೇಕ್ ಎಲ್ಲ ರೆಡಿ ಮಾಡಿದ್ರು. ಎಲ್ಲ ರೆಡಿಯಾಗಿ ಪಾಪು ಕೇಕ್ ಕಟ್ ಮಾಡೋ ಅಷ್ಟರಲ್ಲಿ ಅಳ್ತಾ ಇದ್ದ. ಯಾಕೂ ಗೊತ್ತಿರಲಿಲ್ಲ. ಆಮೇಲೆ ಅಮ್ಮ ಸ್ವಲ್ಪ ಕೇಕ್ ತಿನ್ನಿಸಿ ಸ್ವಲ್ಪ ಸಮಾಧಾನ ಆದ. ಬಟ್ ಫೋಟೋ ಅಂದರೆ ಸಖತ್ ಅಳ್ತಾ ಇದ್ದ. ಯಾಕೂ ಗೊತ್ತಿರಲಿಲ್ಲ. ಎಲ್ಲ ಜನ ಎಲ್ಲ ನೋಡಿದ್ನೆಲ್ಲ ಹಂಗೇನೋ ಒಂಥರ ಫೀಲ್ ಅನ್ನಿಸ್ತೇನೆ. ಸೊ ಹಾಗಾಗಿ ಒಂದು ಸಮಾಧಾನದಿಂದ ಕೇಕ್ ಕಟ್ ಮಾಡಿದೆ. ಎಲ್ಲ ಆಟ ಆಡ್ಕೊಂಡು ನೋಡಿಕೊಂಡು
ಬಾಡೆ ಬಾಯ ಇಲ್ಲ, ಬರೀ ನಾವೇ ಓಡಿಸ್ಕೊಳ್ಳಮ್ಮ ಮಮ್ಮಿ. ಈಗ ಮದರ್ಸ್ ಡೇಗೂ ಕೂಡ ಕೇಕ್ ರೆಡಿ ಆಗಿದೆ, ಇನ್ನೂ ಕಟ್ ಮಾಡಿಲ್ಲ. ಮದರ್ಸ್ ಡೇಗೋಸ್ಕರ ಮದರ್ಸ್ ಡೇನು ಆಗಿರೋದ್ರಿಂದ ಕೇಕ್ ತರಿಸಿದ್ದೀವಿ. ಬಟ್ ಯಾರಿಗೂ ಗೊತ್ತಿರಲಿಲ್ಲ ಇದು, ಯಾಕಂದರೆ ಅಪ್ಪನ ವೆಡ್ಡಿಂಗ್ ಆ್ಯನಿವರ್ಸರಿ ಕಟ್ ಮಾಡಿಸ್ಬೇಕು ಅಂತ ಇದ್ದಿದ್ದು. ಬಿಕಾಸ್ 3 ಕೇಕ್ ಆಗುತ್ತೆ, ಮಾವನ ಬರ್ಡೇ, ದೆನ್ ಪಾಪು ಬರ್ಡೇ, ಆಮೇಲೆ ಮದರ್ಸ್ ಡೇದು ವೆಡ್ಡಿಂಗ್ ಆ್ಯನಿವರ್ಸರಿದು ಅಂತ ಹೇಳ್ಬಿಟ್ಟು ಬರೀ ಮದರ್ಸ್ ಡೇ ಮಾತ್ರ ಕಟ್ ಮಾಡಿಸ್ತಾ ಇದ್ವಿ, ವೆಡ್ಡಿಂಗ್ ಆ್ಯನಿವರ್ಸರಿ ಕಟ್ ಮಾಡಿಸ್ತಾ ಇಲ್ಲ. ಸೊ ಈಗ ಪಾಪು ಕಟ್ ಮಾಡಿಸಾಯಿತು, ಮದರ್ಸ್ ಡೇ ದಿನ ಇದೆ. ಬಿಕಾಸ್ ಎಲ್ಲ ಹೊಂಟೋಗ್ಬಿಡ್ಲಿ, ಸ್ವಲ್ಪ ತುಂಬ ಜನ ಇದ್ದರು. ಮದರ್ಸ್ ಡೇನ ಒಂಥರ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಯಾರಿಗೂ ಇನ್ನೂ ಗೊತ್ತಿರಲಿಲ್ಲ ಇದು. ಸೊ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಅವಳೆಲ್ಲ ಹೋದ್ಮೇಲೆ ಕಟ್ ಮಾಡಿಸೋಣ ಅಂತ ಇದ್ದೀನಿ. ಸೊ ತಂದು ಇಟ್ಟಿದ್ದೀವಿ, ಇನ್ನೂ ಕಟ್ ಮಾಡಿಸಿಲ್ಲ. ಸೊ ಮತ್ತೆ ಹೆಂಗಿರುತ್ತೆ, ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಆಫ್ ಫಂಕ್ಷನ್ ಅಷ್ಟೇ ಇದೆ. ಒಂದೇ ಕೇಕ್ ಕಟ್ ಮಾಡಾದ್ಮೇಲೆ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ರು, ಹಾಗೆ ಮಾತಾಡಿಕೊಂಡು ಏನೋ ಡಿಸ್ಕಸ್ ಮಾಡ್ತಾಯಿದ್ರು, ಏನೂ ಗೊತ್ತಿರಲಿಲ್ಲ. ಸೊ ಬರ್ಡೇಗೆ ಎತ್ಕೊಂಡು ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಮದರ್ಸ್ ಡೇ ಕೇಕ್ ರೆಡಿ ಆಗಿದೆ. ಇಲ್ಲಿ ಮಾವನ ಬರ್ಡೇ ಕೇಕ್ ಕಟ್ ಮಾಡಿದ್ವಿ, ಇಲ್ಲಿ ಪಾಪು ಬರ್ಡೇ, ಮಾವನ ಬರ್ಡೇ, ಇಲ್ಲಿ ಮದರ್ಸ್ ಡೇದು ಎಲ್ಲ ಇದೆ. ಫ್ರೆಂಡ್ಸ್ 2 ಕೇಕ್ ಕಟ್ ಮಾಡ್ಸಾಯ್ತು, ಇನ್ನೂ 1 ಕೇಕ್ ಇದೆ. ಸೊ ಕಟ್ ಮಾಡ್ಸೋಣ ಅಂದರೆ ಆಗ್ತಾನಿಲ್ಲ, ಒಬ್ಬರಾಗಿ ಒಬ್ಬರು ಬರ್ತಾನೆ ಇದ್ದಾರೆ. ಆಮೇಲೆ ಆಟ ಮಾಡ್ತಿದ್ದು ಮತ್ತು ಕಿರ್ಸ್ತಿದ್ದು ಎಲ್ಲ ಇರೋದ್ರಿಂದ ಅಯ್ಯೋ ಆಮೇಲೆ ಅದು ಇದು ಅಂತ ಮಾಡ್ತಿದ್ರು. ಫ್ರೆಂಡ್ಸ್ ಅನ್ನ, ಇದು ಮಜ್ಜಿಗೆ, ಇದು ಕೋಸಿನ ಪಲ್ಯ, ಇದು ಹೆಸರುಬೇಳೆ, ಇದು ಸಾಂಬಾರು, ಇದು ಬೋಂಡ, ಕೇಳಿದೆ, ಆ್ಯಂಡ್ ಇದು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಇಷ್ಟು ಐಟಮ್ ಇದೆ. ಇದು ಒಳಗಡೆ ಇದೆ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಒಳಗಡೆ ಎಲ್ಲ ಇಲ್ಲೆಲ್ಲ ಮುಂದೆ, ದೆನ್ ಇಲ್ಲಿ ಸಾಂಬಾರು, ಈ ಕಡೆ ಇನ್ನೂ ಏನೋ ಇದೆ. ಸೊ ಹಾಲು ಬಿಸಿ ಇಟ್ಟಿದ್ದಾರೆ. ಸೂಪರ್ ಅನ್ನಿಸ್ತು, ಬಟ್ ಮಗ ಸ್ವಲ್ಪ ಅಳ್ತಾ ಇದ್ದ. ಪಾಪ ಇವ್ರ ಮಗ ಅಳ್ತಾ ಇದ್ದ, ಫೀಲ್ ಆಯಿತು. ಫೋಟೋಗೆ ಯಾವುದಕ್ಕೂ ಪೋಸೇ ಕೊಡಲಿಲ್ಲ, ಎಲ್ಲದಕ್ಕೂ ಸಖತ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದ. ಅದೊಂದು ಬೇಜಾರಾಯಿತು. ಅವನ ಜೊತೆ ಫೋಟೋ ತೆಗ್ಸ್ಕೊಳಕ್ಕೆ ಆಗಲಿಲ್ಲ, ಪಾಪ ಅವ್ರ ಅಪ್ಪ ಅಮ್ಮನೂ ತೆಗ್ಸ್ಕೊಳಕ್ಕಾಗಲಿಲ್ಲ ಅವನ ಜೊತೆ, ಅದೊಂದೇ ಬೇಜಾರು. ಇನ್ನು ಮಿಕ್ಕಿದ್ದವರೆಲ್ಲ ಅವನಿಗಿಂತ ಜಾಸ್ತಿ ಫೋಟೋ 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 ಅಂತ ನಾನೇನಿಲ್ಲ ನೋಡಿ. ನನ್ನ ಮಗನ ಬರ್ತಡೆಗೆ ಎಷ್ಟು ಚೆನ್ನಾಗಿ ರೆಡಿ ಆಗೋಳೆ, ಇವ್ರ ಬರ್ತಡೆ ಏನಂತಾರ ಬರೀ ಮೇಕಪ್ ಹಾಕಿದ್ದೀನಿ, ಜಸ್ಟ್ ಲೈಟಾಗಿ ಹಾಕಿದ್ದೆ. ಏನು ಲೈಟ್ ಇಲ್ಲ, 1 ಗಂಟೆ ಟೈಮ್ ತಗೊಂಡೋಳೆ, 1 ಅವರ್. ಫ್ರೆಂಡ್ಸ್ ನೆಕ್ಸ್ಟ್ ಟೈಮು ನಾನು ಮೇಕಪ್ ಮಾಡ್ಕೊಳ್ಳೋ ವೀಡಿಯೋ ಬೇಕು ಅಂದರೆ ತಿಳಿಸಿ ಎಡಿಟ್ ಮಾಡ್ತಾಳೆ ಫ್ರೆಂಡ್ಸ್, ನಂಬೇಡಿ. ಹಂಗೇನಿಲ್ಲ, ನಾನು ಕರೆಕ್ಟಾಗಿ ಪ್ರಾಂಪ್ಟಾಗಿ ಒಪ್ಕೋತೀನಿ ನಾನು ಎಷ್ಟೊತ್ತು ರೆಡಿ ಆಗ್ತೀನಿ ಅಂತ. ಬಟ್ ನಾನು ಏನ್ಸಿಲ್ಲ ನಾನು ಎಷ್ಟೊತ್ತು ರೆಡಿ ಆಗ್ತೀನಿ ಅಂತ. ಫ್ರೆಂಡ್ಸ್ ಆಮೇಲೆ ಲೇಟ್ ಆಗಿತ್ತು, ನಾವು ಬೆಂಗಳೂರಿಗೆ ಬೇರೆ ಹೊರಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮದರ್ಸ್ ಡೇದು ಬೇಗ ಕಟ್ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ರು ಅಮ್ಮಂದಿರು ಮತ್ತು ಅಜ್ಜಿ ಎಲ್ಲ ಸೇರಿಕೊಂಡು. ಇದೊಂದು ಲಾಸ್ಟ್ ಕೇಕ್. ಫ್ರೆಂಡ್ಸ್ ಆಮೇಲೆ ಲೇಟ್ ಬೇರೆ ಆಗೋಗಿತ್ತು. ಸೊ ಅದಕ್ಕೋಸ್ಕರ ನಾವೆಲ್ಲ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ಕೊತಾ ಇದ್ವಿ, ಅಮ್ಮ ಅಪ್ಪ ಅದನ್ನು ನಾವು, ಜೊತೆಗೆ ಅವರು ಅಣ್ಣಂದಿರು ಕೂತ್ಕೊಂಡಿದ್ರು.
ಫ್ರೆಂಡ್ಸ್, ಕೊನೆಗೂ ಎಲ್ಲ ಮುಗೀತು. ಊಟ ಮಾಡಿಕೊಂಡು ಹೊರಟ್ವಿ. ನಮ್ಮನ್ನು ಮಂಡ್ಯಗೆ ಡ್ರಾಪ್ ಮಾಡೋಕ್ಕೆ ಮಾವ ಮತ್ತು ಅಣ್ಣ ಬಂದಿದ್ದರು. ನಾನು ಮಾವನ ಜೊತೆ ಬರ್ತಾಯಿದ್ದೆ. ಅಪ್ಪ, ಅಮ್ಮ ಮತ್ತು ಅಣ್ಣ ಒಂದು ಗಾಡೀಲಿ ಬರ್ತಾಯಿದ್ರು. ಸೊ ಇನ್ನೇನು ಬೆಂಗ್ಳೂರಿಗೆ ಹೋಗಲೇಬೇಕಿತ್ತು. ಬಿಕಾಸ್ ಅದ್ರ ಮಾರ್ನಿಂಗ್ ನನ್ನ ಕಾಲೇಜ್ ಬೇರೆ ಇತ್ತು. ಆ್ಯಂಡ್ ಅಪ್ಪ ಅಮ್ಮ ಅವ್ರ ಕೆಲಸಗಳಿರುತ್ತೆ ಅಲ್ವಾ. ಸೊ ಹಾಗಾಗಿ ರಾತ್ರಿಯೇ ಹೊರಟ್ಬಿಟ್ವಿ. 9:30 ಏನೋ ಆಗಿತ್ತು. ಸೊ ಬಸ್ಸು ಅಥವಾ ಟ್ರೈನು ಯಾವ್ದು ಬೇಗ ಸಿಗುತ್ತೆ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ ಊರಿಂದ. ಬನ್ನಿ ಹೋಗೋಣ. ಟ್ರೈನಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಫ್ರೆಂಡ್ಸ್, ಕೊನೆಗೂ ಬೆಂಗಳೂರಿಗೆ ಬಂದ್ವಿ. ಸೊ ಟೈಮ್ ಬಂದು 12:30 ಆಗಿದೆ. ನಾವು ಊರು ಬಿಟ್ಟಾಗ 9:30 ಆಗಿತ್ತು. ಸೊ ಬಸ್ಸು ಫ್ರೀಯಾಗೇ ಇತ್ತು. ತುಂಬ ಚೆನ್ನಾಗಿ ಬಂದ್ವಿ. ಬಸ್ಸಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಸ್ವಲ್ಪ ನಿದ್ದೆ ಬರ್ತಿತ್ತು. ಇವಾಗ 12:30 ಆಗಿದೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. And thank you for watching. Love you all. Bye bye.